ಸಿ ಎ ಫೌಂಡೇಶನ್ ಆರ್ ಸಿ ಎ ಸಿ ಇ ಟಿ ಯಾವುದು ತುಂಬ ಉತ್ತಮ ಅಥವಾ ಯಾವುದು ಡಿಫಿಕಲ್ಟ್, ನೀವು ಯಾವುದು ಪರ್ಸ್ಯೂ ಮಾಡಬೇಕು? ನೀವೀಗ ಆಲ್ರೆಡಿ ಸಿ ಎ ಫೌಂಡೇಶನ್ ಅಥವಾ ಸಿ ಎ ಸಿ ಇ ಟಿ ಕೋರ್ಸಿಗೆ ಎನ್ರೋಲ್ ಮಾಡಿರ್ಬೋದು. ಜಸ್ಟ್ ವಿ ಆರ್ ಕಂಪೇರಿಂಗ್ ಸಿ ಎ ಫೌಂಡೇಶನ್ ಯಾವ ಥರ ಬರುತ್ತೆ, ಸಿ ಎ ಸಿ ಇ ಟಿ ಯಾವ ಥರ ಬರುತ್ತೆ. ಯಾಕಂತ ಹೇಳಿದರೆ ಫಸ್ಟ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಫಸ್ಟ್ ಲೆವೆಲಲ್ಲಿ ನಾವು ಕರೆಕ್ಟ್ ಮೋಟಿವೇಟೆಡ್ ಆಗಿ ಮುಂದೆ ಹೋಗಿಲ್ಲ ಅಂತ ಹೇಳಿದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಪ್ಲೀಟ್ ದ ನೆಕ್ಸ್ಟ್ ಲೆವೆಲ್ಸ್. ಸೊ ಇದು ಎರಡರ ಬಗ್ಗೆ ನಾವು ಕಂಪೇರ್ ಮಾಡ್ತಿದ್ದೀವಿ. ಇನ್ಸ್ಟಿಟ್ಯೂಟ್ ಏನು, ಸಬ್ಜೆಕ್ಟ್ ಏನು, ಮೋಡ್ ಆಫ್ ಎಕ್ಸಾಮಿನೇಷನು, ಯಾವ ಥರ ಸಬ್ಜೆಕ್ಟ್ ಬರುತ್ತೆ, ಯಾವ ಥರ ಕಲಿಬೇಕು, ಟು ಝಡ್ ಡೀಟೇಲ್ಸ್ ನಾವಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ತಡ ಮಾಡದೆ ವಿಲ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒನ್, ಸಿ ಎ ಫೌಂಡೇಶನ್ ಆ್ಯಂಡ್ ಸಿ ಎ ಸಿ ಇ ಟಿ. ಸಿ ಎ ಫೌಂಡೇಶನ್ ಅಂತ ಹೇಳುವ ಎಕ್ಸಾಮಿನೇಷನ್ ಸಿ ಎ ಕೋರ್ಸಿಗೆ ಬರುತ್ತೆ, ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸಿಗೆ ಬರುತ್ತೆ. ಆ್ಯಂಡ್ ಸಿ ಎ ಸಿ ಇ ಟಿ ಇದರ ಫುಲ್ ಫಾರ್ಮ್ ಅಂತ ಹೇಳಿದರೆ ಕಂಪನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್. ದಿಸ್ ಇಸ್ ಜಸ್ಟ್ ಅನ್ ಎಂಟ್ರೆನ್ಸ್ ಟೆಸ್ಟ್. ನಮ್ಮದು ಕಂಪನಿ ಸೆಕ್ರೆಟರಿಗೆ 3 ಲೆವೆಲ್ ಇದೆ, ಅಲ್ಲಿ ನಾವು ವಿಡಿಯೋಸ್ ಮಾಡಿದ್ದೀವಿ. ಫಸ್ಟ್ ಲೆವೆಲ್ ಸಿ ಎಸ್ ಸಿ ಇ ಟಿ ಅಂತ ಹೇಳ್ತೀವಿ, ಸೆಕೆಂಡ್ ಲೆವೆಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ, ಥರ್ಡ್ ಲೆವೆಲ್ ನಾವು ಸಿ ಎಸ್ ಪ್ರೊಫೆಷನಲ್ ಅಂತ ಹೇಳ್ತೀವಿ. ಅದರಲ್ಲಿ ಈ ಸೆಕೆಂಡ್ ಲೆವೆಲಿಗೆ ಇರುವ ಒಂದು ಜಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ತೇವಲ್ಲ, ಸೇಮ್ ಅದೇ ರೀತಿಯಲ್ಲಿ ಸೊ ಸಿ ಎಸ್ ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೇವೆ. ಓಕೆ, ಇದು ಒಂದು ಕಂಪನಿ ಸೆಕ್ರೆಟರಿ ಕೋರ್ಸಿಗೆ ಬರುತ್ತೆ. ದಟ್ ಇಸ್ ಅ ಫಸ್ಟ್ ಡಿಫರೆನ್ಸ್ ಅಂತ ಹೇಳೋದು. ಇನ್ಸ್ಟಿಟ್ಯೂಟ್ ಅಂತ ಹೇಳೋದು ICAI ಅಂತ ಹೇಳ್ತೀವಿ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಈ ಒಂದು ಇನ್ಸ್ಟಿಟ್ಯೂಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಇಟ್ಸ್ ಅ ಬೇಸಿಕ್ ಡಿಫರೆನ್ಸ್. ಸಬ್ಜೆಕ್ಟ್ಸ್ ಅಂತ ಹೇಳೋದು ಇಲ್ಲಿಯೂ 4 ಸಬ್ಜೆಕ್ಟ್ಸ್ ಬರುತ್ತೆ, ಇಲ್ಲಿಯೂ 4 ಸಬ್ಜೆಕ್ಟ್ಸ್ ಬರುತ್ತೆ. 4 ಸಬ್ಜೆಕ್ಟ್ ಇಲ್ಲಿ ಬರುವ ಸಬ್ಜೆಕ್ಟ್ ಏನು ಅಂತ ಹೇಳಿದರೆ ನಿಮಗೆ ಅಕೌಂಟ್ಸ್ ಬರುತ್ತೆ, ಲೋ ಬರುತ್ತೆ, ಮ್ಯಾಥಮ್ಯಾಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬರುತ್ತೆ, ನಿಮಗೆ ಎಕನಾಮಿಕ್ಸ್ ಬರುತ್ತೆ. ಓಕೆ, ಇಲ್ಲಿ ಬರೋದು ಸ್ವಲ್ಪ ಡಿಫರೆನ್ಸ್ ಬರುತ್ತೆ. ನಿಮಗೆ ಬೇಸಿಕ್ ಆಫ್ ಇಂಗ್ಲೀಷ್ ಬರುತ್ತೆ, ಮತ್ತು ಲೋ ಬರುತ್ತೆ. ಇದು ಪಾರ್ಟ್ 1 ಪಾರ್ಟ್ 2 ಆ ಥರ ಬರುತ್ತೆ. ಲೋ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಬರುತ್ತೆ. ಥರ್ಡ್ ಒನ್ ನಿಮಗೆ ಎಕನಾಮಿಕ್ಸ್ ಬರುತ್ತೆ ಆ್ಯಂಡ್ ಕರೆಂಟ್ ಅಫೇರ್ಸ್ ಬರುತ್ತೆ. ಈ ಥರ 4 ಸಬ್ಜೆಕ್ಟ್ಸ್ ಇದೆ. ಮೋಡ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳೋದು ಸೆಂಟರ್ ಬೇಸ್ಡ್ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಬರೀಲಿಕ್ಕೆ ಆಗಲ್ಲ. ನೀವು ಎಕ್ಸಾಮಿನೇಷನ್ ಸೆಂಟರ್ ಇದೆ, ಅಲ್ಲಿ ಹೋಗಿ ನೀವು ಬರಿಬೇಕು. ಅದರಲ್ಲಿ 2 ಪೇಪರ್ಸ್, ಈ ಮ್ಯಾಥ್ಸ್ ಆ್ಯಂಡ್ ಎಕನಾಮಿಕ್ಸ್ ಇದೆಯಲ್ಲ, ಎರಡು MCQs ಬರುತ್ತೆ, ಇದೆರಡು ಡಿಸ್ಕ್ರಿಪ್ಟಿವ್ ಬರುತ್ತೆ. 100 ಮಾರ್ಕ್ಸ್, ಟೋಟಲ್ 400 ಮಾರ್ಕ್ಸಿಗೆ ಸಿ ಎ ಫೌಂಡೇಶನ್ ಬರುತ್ತೆ, 100 ಮಾರ್ಕ್ಸ್ ಪರ್ ಪೇಪರ್. ಆದರೆ ಇಲ್ಲಿ ಮೋಡ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳೋದು ಮನೆಯಲ್ಲೇ ಕುತ್ಕೊಂಡು ಬರೀಬಹುದು, ನಮಗೆ ಈಸಿಯಾಗಿ. ರಿಮೋಟ್ ಪ್ರಾಕ್ಟೋರ್ಡ್ ಮೋಡ್ ಅಂತ ಹೇಳ್ತೀವಿ. ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೇನಲ್ಲ, ಇದೇ ರೀತಿಯಲ್ಲಿ ಮನೆಯಲ್ಲೇ ಕುತ್ಕೊಂಡು ನಿಮಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಂದ್ಗಡೆ ಕುತ್ಕೊಂಡು ನಿಮಗೆ ಈ ಎಕ್ಸಾಮಿನೇಷನ್ ಬರೀಬಹುದು. ಆನ್ಲೈನ್ ಎಕ್ಸಾಮಿನೇಷನ್ ಬರೆಯುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ ಈಸ್ 100% MCQs ವಿತ್ ನೋ ನೆಗೆಟಿವ್ ಮಾರ್ಕ್ಸ್. ಆದರೆ ಇಲ್ಲಿ ಟೋಟಲ್ 200 ಮಾರ್ಕ್ ಮಾತ್ರ ಬರುತ್ತೆ. ಇಟ್ ಮೀನ್ಸ್ ಒಂದು ಪೇಪರಿಗೆ 50 × 4 ಆ ಥರ ಬರುತ್ತೆ. ಓಕೆ, ಕ್ಲಿಯರಾ? ಇದೊಂದು ಎಕ್ಸಾಮ್ ಸೆಂಟರಿಗೆ ಏನು ಹೋಗ್ಬೇಕಂತ ಇಲ್ಲ, ಇದು ನಾರ್ಮಲ್ ಕನ್ಸೆಪ್ಟ್. ಓಕೆ, ಕ್ಲಿಯರಾ? ಸ್ವಲ್ಪ ಅರ್ಥ ಆಯ್ತಲ್ವಾ ನಿಮಗೆ? ಎಸ್, ಏನು ಡೌಟ್ ಇದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಆಯ್ತಾ. ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಟೈಮ್ ಅಂತ ನೀವು ಇಲ್ಲಿ ಅರೇಂಜ್ ಮಾಡೋಕ್ಕೆ ಹೇಳಿ. ಇಟ್ ಮೀನ್ಸ್ ವರ್ಷದಲ್ಲಿ 3 ಬಾರಿ ನಿಮಗೆ ಎಕ್ಸಾಮಿನೇಷನ್ ಬರೆಯುತ್ತೆ. ವರ್ಷದಲ್ಲಿ 3 ಬಾರಿ ಎಕ್ಸಾಮಿನೇಷನ್ ಬರೀಬೋದು ಅಂತ ಹೇಳಿದರೆ ನಿಮಗೆ ವರ್ಷದಲ್ಲಿ 3 ಬಾರಿ ನಿಮಗೆ ಜನವರಿಯಲ್ಲಿ ಒಂದು ಎಕ್ಸಾಮಿನೇಷನ್ ಇರುತ್ತೆ, ಮೇಯಲ್ಲಿರುತ್ತೆ, ಸೆಪ್ಟೆಂಬರಲ್ಲಿರುತ್ತೆ. ಈ ಥರ 3 ಬಾರಿ ನಿಮಗೆ ಎಕ್ಸಾಮಿನೇಷನ್ ಬರುತ್ತೆ. ನೆಕ್ಸ್ಟ್ CSCET 4 ಬಾರಿ ಬರುತ್ತೆ. ಜನವರಿಯಲ್ಲಿ ಬರುತ್ತೆ, ಆ್ಯಂಡ್ ಮೇಯಲ್ಲಿ ಬರುತ್ತೆ, ಜುಲೈಯಲ್ಲಿ ಬರುತ್ತೆ, ನವಂಬರಲ್ಲಿ ಬರುತ್ತೆ. ಈ ಥರ 4 ಬಾರಿ ನಮಗೆ ಎಕ್ಸಾಮಿನೇಷನ್ ಪರ್ ಇಯರ್ ಬರುತ್ತೆ. ಇದು CSCET ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಮುಂದೆ ಹೋಗುವಾಗ ಅದು ರೆಡ್ಯೂಸ್ ಆಗುತ್ತೆ. ಕ್ಲಾಸ್ ಡ್ಯೂರೇಷನ್ ಅಂತ ಹೇಳೋದು ಇದೊಂದು 4 ಸಬ್ಜೆಕ್ಟ್, ಸ್ವಲ್ಪ ವಾಸ್ಟ್ ಏರಿಯಾಸ್ ಬರುತ್ತೆ. 4 ಮಂತಿಂದ 6 ಮಂತ್ ಇಸ್ ಅ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್. ನಿಮಗೆ ಕ್ಲಾಸಿಗೆ ಹೋಗಿ ಅಟೆಂಡ್ ಮಾಡುವಾಗ ಇದೊಂದು 1 to 2 months ಮ್ಯಾಕ್ಸಿಮಮ್. ಆ ಒಂದು ಟೈಮ್ ಒಳಗಡೆ ಕ್ಲಾಸ್ ನಮಗೆ ಕಂಪ್ಲೀಟ್ ಮಾಡಬಹುದು. 1 to 2 months ಒಳಗಡೆ ಕ್ಲಾಸ್ ಮಾಡ್ಬೋದು. ಎಕ್ಸಾಮಿನೇಷನ್ ಫೀಸ್ ನಿಮಗೆ ಸ್ವಲ್ಪ ಜಾಸ್ತಿ ಬರುತ್ತೆ, 9,000 ನಿಯರ್ಲಿ ನಿಮಗೆ ಬರುತ್ತೆ. ಇದು 2,500 ಸಮಥಿಂಗ್ ಬರುತ್ತೆ. ಈ 9,000 ಪ್ಲಸ್ ನೀವು ಅಮೌಂಟ್ ಕೊಟ್ಟರೆ ಒಂದೊಂದು ಎಕ್ಸಾಮಿನೇಷನಿಗೂ ನೀವು ಸಪ್ರೇಟ್ ಫೀಸ್ ಕೊಡಬೇಕು. ದಟ್ ಈಸ್ CA ಫೌಂಡೇಶನ್. ಆದರೆ ಇಲ್ಲಿ ಈಗ 4 ಬಾರಿ ಎಕ್ಸಾಮ್ ಹೇಳಿದೆ ಅಲ್ಲ ನಾವು. ಈಗ ನೀವು ಫಾರ್ ಎಕ್ಸಾಂಪಲ್ ಜನವರಿಯಲ್ಲಿ ಎಕ್ಸಾಮಿನೇಷನ್ ಬರೀಲಿಕ್ಕೆ 2,500,
ಫೇಲ್ ಆದರೆ ಮೇಲಲ್ಲಿ ಬರೆಯುವಾಗಲೂ 2500 ಕೊಡಬೇಕು, ಬೇರೆ ಫೀಸ್ ಏನಿಲ್ಲ, ಇದೇ ಒಂದು ಫೀಸ್ ಬರುತ್ತೆ. ಇದು ನಿಮಗೆ ಫುಲ್ ಸ್ಟಡಿ ಮೆಟೀರಿಯಲ್ ನಿಮಗೆ ಮನೆಗೆ ಬರುತ್ತೆ, ಫುಲ್ ಸ್ಟಡಿ ಮೆಟೀರಿಯಲ್ ನಿಮಗೆ ಮನೆಗೆ ಬರುತ್ತೆ. 4 ಸಬ್ಜೆಕ್ಟ್ ಇದು, ನಾರ್ಮಲಿ ಪ್ರಿಂಟ್ ಬುಕ್ ಇದೆಯಲ್ಲ ಅದೇ ಥರ ಬರುತ್ತೆ. ಆದರೆ ಇಲ್ಲಿ ICSI ಇದು ಪ್ರಿಂಟೆಡ್ ಬುಕ್ ಥರ ಬರೋಲ್ಲ, MCQs ಗೈಡ್ಲೈನ್ಸ್ ಅದು ನಿಮಗೆ ಬರುತ್ತೆ. ಬುಕ್ ನೀವೇ ಪ್ರಿಂಟ್ ತೆಗೆಯಬೇಕು. ಓಕೆ, ಸಣ್ಣ ಫೀಸ್ ಆದ ಕಾರಣ. ನೆಕ್ಸ್ಟ್ ಕೋಚಿಂಗ್ ಫೀ ಅಂತ ಹೇಳೋದು ಇಟ್ಸ್ ಡಿಪೆಂಡ್ಸ್ ಅಪಾನ್, ಆದರೂ ನಾರ್ಮಲಿ 20,000 ರೇಂಜಿಂದ 60,000 ರೇಂಜ್ ತನಕ ಬರುತ್ತೆ. ಇದು ಅಷ್ಟು ಬರಲ್ಲ, ಇದು 5,000 to 10,000 ರೇಂಜಲ್ಲಿ ಮಾತ್ರ ಬರುತ್ತೆ. ಆನ್ಲೈನಲ್ಲೂ ಸಿಕ್ಕಿದ್ರೆ 3,000 4,000 ರುಪೀಸಲ್ಲಿ ಬರುತ್ತೆ. ಇದರಲ್ಲಿ ಏರಿಯಾ ಡಿಫ್ರೆನ್ಸ್ ಇರುತ್ತೆ, ಡಿಸ್ಟಿಕ್ ಆ ಥರ ಎಲ್ಲ ಡಿಫ್ರೆನ್ಸ್ ಬರುತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಹೇಳಿದರೆ, ಎಕ್ಸಾಮಿನೇಷನ್ ರಿಸಲ್ಟ್ ನಿಮಗೆ ನಾರ್ಮಲ್ ಇದು 2 months, ಎಕ್ಸಾಮ್ ಆದ 2 months. ಈಗ ಜನವರಿಲಿ ನಿಮಗೆ ಎಕ್ಸಾಮಿನೇಷನ್ ಆದರೆ ಮಾರ್ಚಲ್ಲಿ ಎಲ್ಲ ಅವ್ರು ಡಿಕ್ಲೇರ್ ಮಾಡ್ತಾರೆ. ಆದರೆ ಇದು ಆ ಥರ ಅಲ್ಲ, ನಿಮಗೆ 10 ಡೇಸಲ್ಲೇ ರಿಸಲ್ಟ್ ಬರುತ್ತೆ. ಓಕೆನಾ, ದಿಸ್ ಇಸ್ ಅ ನಾರ್ಮಲ್ ಸ್ಟ್ರಕ್ಚರ್. 10 days ಮ್ಯಾಕ್ಸಿಮಮ್ 2 weeks ಅಷ್ಟೇ ಬರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಡಿಫಿಕಲ್ಟಿ ಈಗ ನೋಡುವಾಗ ಅದು ಪಾಸ್ ಪರ್ಸೆಂಟೇಜ್ ನೋಡುವ, ಇದೆರಡು ಈ ಡಿಫಿಕಲ್ಟಿ ಆ್ಯಂಡ್ ಪಾಸ್ ಪರ್ಸೆಂಟೇಜ್ ಎರಡು ನೋಡುವಾಗ ಸ್ವಲ್ಪ ಜಾಸ್ತಿ ಡಿಫಿಕಲ್ಟ್ ಬರುತ್ತೆ, ವೆರಿ ಡಿಫಿಕಲ್ಟ್. ಯಾಕಂತ ಹೇಳಿದರೆ ಪಾಸ್ ಪರ್ಸೆಂಟೇಜ್ ರಿಲೇಟ್ ಮಾಡೋದಾದರೆ 15% ನಿಯರ್ಲಿ 15 to 20%, ಆದರೆ 20% ಎಲ್ಲ ಟೈಮಲ್ಲಿ ಬರಲ್ಲ, 50% ಆ ಥರ ನಮಗೆ ಪಾಸ್ ಪರ್ಸೆಂಟೇಜ್ ಬರುತ್ತೆ. ಆದರೆ ಇಲ್ಲಿ ಡಿಫಿಕಲ್ಟಿ ಅಂತ ಹೇಳಿದರೆ ಅಷ್ಟು ಡಿಫಿಕಲ್ಟ್ ಮಾಡರೇಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಟೈಮಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ಪಾಸ್ ಪರ್ಸೆಂಟೇಜ್ ನಿಮಗೆ 70% ಎಬೋ ಬರುತ್ತೆ. 70% ಎಬೋ ನಿಮಗೆ ಪಾಸ್ ಪರ್ಸೆಂಟೇಜ್. 100 ಜನ ಬರೆದ್ರೆ 70% ಜನ ಪಾಸ್ ಆಗ್ತಾರೆ. ಇದರಲ್ಲೇ ನಮ್ಮ ವಿಷಯ ಹೇಳಬೇಕಾದ್ರೆ ಪರ್ ಸಬ್ಜೆಕ್ಟ್ ಯಾವ ಥರ ಪಾಸ್ ಆಗಬೇಕು. ಪರ್ ಸಬ್ಜೆಕ್ಟ್ ಅಂತ ಹೇಳಿದರೆ ಸೇಮ್ ಆಸ್ ನಾನು 400 ಹೇಳಿದ್ದೇನಲ್ಲ, 400ರಲ್ಲಿ ನಿಮಗೆ 200 ಮಾರ್ಕ್ಸ್ ತೆಗಿಬೇಕು. ಸೇಮ್ ಅಲ್ಲಿ ನಿಮಗೆ 200 100 ಮಾರ್ಕ್ಸ್ ತೆಗಿಬೇಕು. ಓಕೆ, ಇಲ್ಲಿ ಪರ್ ಸಬ್ಜೆಕ್ಟಿಗೆ ಇದರ ಬಗ್ಗೆ ರಿಲೇಟೆಡ್ ಹೇಳಿದ್ರೆ ಪರ್ ಸಬ್ಜೆಕ್ಟಿಗೆ 40 ಮಾರ್ಕ್ಸ್, ಅಗ್ರಿಗೇಟ್ 50%. ಡೀಟೇಲ್ ಆಗಿ ಅಲ್ಲೇ ನಾವು ವಿಡಿಯೋಸ್ ಮಾಡಿದ್ದೀವಿ CS ಬಗ್ಗೆ ಫುಲ್ ಆ್ಯಂಡ್ CA ಫೌಂಡೇಶನ್ ಬಗ್ಗೆ ಫುಲ್ ಹೇಳುವಾಗ. ಸೊ ಅದನ್ನು ಹೇಳ್ತಾ ಇದ್ದೀನಿ, 4 ಪೇಪರಲ್ಲಿ ಒಂದು ಪೇಪರ್ಗೆ ನೀವು 40 ಮಾರ್ಕ್ಸ್ ನಿಮಗೆ ತೆಗಿಬೇಕು. 1 ಪೇಪರ್ಗೆ ಯು ಶುಡ್ ಗೆಟ್ 40 ಮಾರ್ಕ್ಸ್. ಈ 4 ಪೇಪರ್ ಸೇರಿಸುವಾಗ ನಿಮಗೆ 50% ಮಾರ್ಕ್ಸ್ ಬೇಕು. ಇಟ್ ಮೀನ್ಸ್ ಈಗ 4 ಪೇಪರ್ ನಿಮಗೆ 40 ಸಿಕ್ಕಿದ್ರೆ ಅದೆಷ್ಟು ಬರುತ್ತೆ, 160 ಅಷ್ಟೇ ಬರುತ್ತೆ. ಕರೆಕ್ಟಾ? ಅದು ಆಗಲ್ಲ. ನಿಮಗೆ ಟೋಟಲ್ 4 ಸಬ್ಜೆಕ್ಟ್ ತೆಗಿವಾಗ ನಿಮಗೆ 200 ಬೇಕು. ಇನ್ನೊಂದು ಸಬ್ಜೆಕ್ಟ್ ಫೇಲ್ ಆದರೆ ಎಂಟೈರ್ಲಿ ನಾವು ಆ ಫುಲ್ ಫೌಂಡೇಶನ್ನೇ ಬರೀಬೇಕು. ಅದು ಎರಡರಲ್ಲೂ ಸೇಮ್. ಈಗ ಇಂಟರ್ ಲೆವೆಲಲ್ಲಿ ಒಂದು ಪೇಪರಲ್ಲಿ 60% ಎಬವ್ ಎಲ್ಲ ಸಿಕ್ಕಿದ್ರೆ ಮತ್ತೆ ನಾವು ಅದು ಬರೀಬೇಕಂತಿಲ್ಲ. ಸೊ ಆದರೆ ಇಲ್ಲಿ ಆ ಥರ ಅಲ್ಲ, ಒಂದು ಪೇಪರ್ ಹೋದರೆ ಎಂಟೈರ್ ನಾವು CA ಫೌಂಡೇಶನ್ ಬರೀಬೇಕು, CSETನೂ ಬರೀಬೇಕು. ಓಕೆ, ಇಲ್ಲಿ ಕೂಡ ಸೇಮ್ ಪರ್ ಪೇಪರ್ ನಿಮಗೆ 40% ಬೇಕು ಆ್ಯಂಡ್ ಅಗ್ರಿಗೇಟ್ ನಿಮಗೆ 50% ಮಾರ್ಕ್ಸ್ ಬೇಕು. ಇಟ್ಸ್ ಆಲ್ ಸೇಮ್. ಓಕೆ, ಬಾಕಿ ಏನು ಬರುತ್ತೆ ಅದರ ಸೇಮ್ ಥರ ಬರುತ್ತೆ. ಪಾಸ್ ಪರ್ಸೆಂಟೇಜ್ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಜಾಬ್ ಆಪರ್ಚುನಿಟಿ. ನಾರ್ಮಲಿ ಈವನ್ ದೋ CSET ಆದರೂ CA ಫೌಂಡೇಶನ್ ಆದರೂ ಡೈರೆಕ್ಟ್ ಇದು ಕಂಪ್ಲೀಟ್ ಆದಮೇಲೆ ಜಾಬ್ ಆಪರ್ಚುನಿಟಿ ಕಮ್ಮಿ ಬರುತ್ತೆ. ಅದೇ ಥರ CSET ಆದರೂ ಅದೇ ಥರ, ಜಸ್ಟ್ ನಾನು CSET ಪಾಸ್ +2 ಆಗಿದೆ ಅಥವಾ ನಿಮ್ಮದು ದ್ವಿತೀಯ PUC ಆಗಿದೆ ಅಂತ ಹೇಳಿದ್ರೆ ಯಾವ ಜಾಬ್ ಸಿಗುತ್ತೋ ಅದೇ ಥರ. CA ಫೌಂಡೇಶನ್ ಆದರೆ ಸ್ವಲ್ಪ ಕೂಡ ಡಿಫಿಕಲ್ಟ್ ಆದ ಕಾರಣ ಸ್ವಲ್ಪ ರೆಕಗ್ನಿಷನ್ ಸ್ವಲ್ಪ ಜಾಸ್ತಿ ಬರುತ್ತೆ. CSET ಪಾಸ್ ಆದರೆ ಆ ಥರ ಏನು ಆರ್ಟಿಕಲ್ಶಿಪ್ಪಿಗೆ ಹೋಗೋದಾದರೂ ಅಥವಾ ಜಾಬಿಗೆ ಹೋದರೂ ನಾರ್ಮಲಿ ಎರಡಕ್ಕೂ ಚಾನ್ಸಸ್ ಭಾರಿ ಕಮ್ಮಿ ಇದೆ. ಟೈಮ್ ಟು ಜಾಯಿನ್ CA ಫೌಂಡೇಶನ್ ನಿಮಗೆ ಇದಾದರೂ CSET ಆದರೂ 12th ಆದಮೇಲೆ ನಾವು ಜಾಯಿನ್ ಮಾಡ್ತೀವಿ. ಈಗ 12th ಆದಮೇಲೆ ಅಂತ ಹೇಳಿದ್ರೆ ನೀವೀಗ ಇದಕ್ಕೂ ಡೈರೆಕ್ಟ್ ಎಂಟ್ರಿ ಬರುತ್ತೆ. ಡೈರೆಕ್ಟ್ ಎಂಟ್ರಿ ಅಂತ ಹೇಳಿದ್ರೆ ನಿಮ್ದು ಡಿಗ್ರಿ ಆದಮೇಲೆ ಡೈರೆಕ್ಟ್ ಆಗಿ ಇದರದ ಸೆಕೆಂಡ್ ಲೆವೆಲ್ ಇದೆಯಲ್ಲ, ಇದರದ್ದು ನಾವು ಇಂಟರ್ ಲೆವೆಲ್ ಅಂತ ಹೇಳ್ತೀವಿ. ಇಂಟರ್ ಲೆವೆಲ್ ಇದರದ್ದು ಎಕ್ಸಿಕ್ಯೂಟಿವ್ ಲೆವೆಲ್ ಅಂತ ಹೇಳ್ತೀವಿ. ಇದಕ್ಕೆ ಡೈರೆಕ್ಟ್ ಆಗಿ ನಿಮಗೆ ಎಂಟರ್ ಆಗ್ಬೋದು. ಇಲ್ಲಿ ಡೈರೆಕ್ಟ್ ಎಂಟ್ರಿ ಆಗುವಾಗ ಸ್ವಲ್ಪ ನಿಮಗೆ ಡಿಗ್ರಿಯಲ್ಲಿ ಸ್ವಲ್ಪ ಮಾರ್ಕ್ಸ್ ಕ್ರೈಟೀರಿಯಾ ಇದೆ, 55% ಆ ಥರ ಎಲ್ಲ. ಆ ಥರ ನಿಮಗೆ ಇಲ್ಲ ಅಂತ ಹೇಳಿದ್ರೆ ಎಗೇನ್ ಯು ಹ್ಯಾವ್ ಟು ರೈಟ್ CA ಫೌಂಡೇಶನ್ ಆ್ಯಂಡ್ CSET ಇದು. ಓಕೆ, 12th ಆದಮೇಲೆ ನಾರ್ಮಲ್ ನಾವು ಜಾಯಿನ್ ಆಗ್ತೀವಿ. ನೆಕ್ಸ್ಟ್ ಅಂತ ಹೇಳೋದು ಸ್ಕಿಲ್ಸ್ ರಿಕ್ವೈರ್ಡ್. ಸೇಮ್ ಆಸ್ ನಿಮಗೆ CA ಫೌಂಡೇಶನ್ ನಾವು ಹೇಳಿದ್ದೀವಿ ಸಬ್ಜೆಕ್ಟ್ಸ್ ಯಾವುದಲ್ಲ ಅಂತ. ನೀವು ಸೈನ್ಸ್ ಆದರೆ ಅಕೌಂಟ್ಸ್ ಅಂತ ಸ್ವಲ್ಪ ಸಬ್ಜೆಕ್ಟ್ಸ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಮುಂದೆ ನಿಮಗೆ ಈಸಿ ಆಗುತ್ತೆ, ತೊಂದರೆ ಏನೂ ಇಲ್ಲ. ಸ್ವಲ್ಪ ಅಕೌಂಟಿಂಗ್ ಸ್ಕಿಲ್ಸ್ ಬೇಕು ನಿಮಗೆ. ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ CA ಫೌಂಡೇಶನ್ ಎಕ್ಸಾಮಿನೇಷನ್. CS ಅಲ್ಲಿ ಬೇಡ ಅಂತ ಅಲ್ಲ, ಆದರೆ ಕಂಪ್ಯಾರಿಟಿವ್ಲಿ
ಸ್ವಲ್ಪ ಜಾಸ್ತಿ, ಯಾಕಂದ್ರೆ ವಾಸ್ಟ್ ಏರಿಯಾ ಇದೆ. ನೀವೇನು PUC ಅಲ್ಲಿ ಕಲಿತೀರೋ ಅದೇ ಸಬ್ಜೆಕ್ಟ್ಸ್ ಅಲ್ಲಿ ಬರುತ್ತೆ, ನಿಮಗೆ CA ಫೌಂಡೇಶನ್ ಅಲ್ಲೂ ಬರುತ್ತೆ. ಆದರೆ ಅದು ಟೈಮ್ ಟು ಕಂಪ್ಲೀಟ್, ಟೈಮ್ ಟು ಫೈಂಡ್ ಔಟ್ ದ ಆನ್ಸರ್, ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿ ಅದರದ್ದು ಆನ್ಸರ್ ಎಲ್ಲ ಕಂಡು ಹಿಡಿದು ನಾವು ಬರೀಲಿಕ್ಕೆ ಒಂದು ಟೈಮ್ ತೆಗಿತೇವಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಕ್ರೂಷಿಯಲ್. ಆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು ನಿಮಗೆ ಇಸ್ ವೆರಿ ಇಂಪಾರ್ಟೆಂಟ್. CA ಫೌಂಡೇಶನ್ ಎಕ್ಸಾಮಿನೇಷನ್ CSET ಅಲ್ಲಿ ಅಷ್ಟು ಬರಲ್ಲ ಕಂಪ್ಯಾರಿಟಿವ್ಲಿ. ಟೈಮ್ ಮ್ಯಾನೇಜ್ಮೆಂಟ್ ಬೇಡ ಅಂತ ಅಲ್ಲ, ಅಲ್ಲಿ ಸ್ವಲ್ಪ ಮ್ಯಾಕ್ಸಿಮಮ್ MCQs ನಾವು ಯಾವ ತರ ಸಾಲ್ವ್ ಮಾಡಬೇಕು. ಆದ್ರೆ ಇಲ್ಲಿ ಸ್ಕಿಲ್ ಅಂತ ಹೇಳಿದ್ದು ರೈಟಿಂಗ್ ನಿಮಗೆ ತುಂಬಾ ಒಳ್ಳೆ ತರ ಬೇಕು, ರೈಟಿಂಗ್ ಪ್ರಾಕ್ಟೀಸ್ ಒಳ್ಳೆ ತರ ನಿಮಗೆ ಬೇಕು. ಎಸ್ಪೆಷಲಿ CA ಫೌಂಡೇಶನ್ ಅಲ್ಲಿ ಲೋ ಪೇಪರ್ ಅಂತ ಹೇಳೋದು ಒಳ್ಳೆಯ ರೈಟಿಂಗ್ ಸ್ಕಿಲ್ ಇದ್ರೆ ಮಾತ್ರ ಕ್ಲಿಯರ್ ಮಾಡೋಕೆ ಆಗ್ತೇವೆ. ಓಕೆ, ನೆಕ್ಸ್ಟ್ ಪರ್ಪಸ್ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಗೊತ್ತಿದೆ, CA ಫೌಂಡೇಶನ್ ಬರೆದ್ರೆ ನಿಮಗೆ ಎಲ್ಲಿ ಹೋಗ್ಬೋದು, ಇಂಟರಿಗೆ ಹೋಗ್ಬೋದು. ಇದು ನಿಮಗೆ CS ಇದು ಎಕ್ಸಿಕ್ಯೂಟಿವ್ ಹೋಗ್ಬೋದು, ಬೇರೆ ಏನು ಪರ್ಪಸ್ ಆ ಥರ ಏನೂ ಇಲ್ಲ. ದಿಸ್ ಇಸ್ ಅ ಕನ್ಸರ್ನ್ ಅಂಡ್ ವಾಟ್ ಯು ಹ್ಯಾವ್ ಟು ಡಿಸೈಡ್. ನೀವೇನು ಡಿಸೈಡ್ ಮಾಡ್ತಾರೆ. ಈಗ ನಾವು ಡಿಫರೆನ್ಸ್ ಡಿಸ್ಕಸ್ ಮಾಡ್ತೀವಿ, ಇನ್ನೂ ತುಂಬ ಡಿಫರೆನ್ಸ್ ನಾವು ಇಂಡೆಪ್ತ್ ಹೋದ್ರೆ ನಮಗೆ ಸಿಗುತ್ತೆ. ಆದರೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಷ್ಟು ಡಿಫರೆನ್ಸ್ ನಿಮಗೆ ಸಾಕು. ಈಗ ಡಿಸೈಡ್ ಮಾಡಿ, ಯಾಕಂತ ಹೇಳಿದ್ರೆ ನೀವು CSET ತೆಗೆದ್ರೆ ಒಂದು ಸಾರಿ CSET ಸ್ವಲ್ಪ ಈಸಿ ಬರುತ್ತಲ್ಲ, ಡಿಮೆರಿಟ್ಸು ಇದೆ, ಜಾಬ್ ಆಪರ್ಚುನಿಟಿಯಲ್ಲೂ ಅದೇ ರೀತಿಯಲ್ಲಿ ರೆಕಾಗ್ನಿಷನ್ ಅಲ್ಲೂ. ಈಗ ಹೇಳೋದಾದ್ರೆ ಡೈರೆಕ್ಟ್ ಜಾಸ್ತಿ ರೆಕಾಗ್ನಿಷನ್ ನಮಗೆ CAಗೆ ಬರುತ್ತೆ, ಯಾಕಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇದೆ. ಮೀನ್ಸ್ ಎಲ್ಲ ಕಂಪನೀಸ್ ಅಲ್ಲೂ ಮ್ಯಾಂಡೇಟರಿ ಆಗಿ CS ಬೇಕು. CSಗೆ ಸ್ವಲ್ಪ ಸ್ಪೆಸಿಫೈಡ್ ಏರಿಯಾಸ್ ಮಾತ್ರ ಬರುತ್ತೆ. ಈಗ ಸ್ವಲ್ಪ ಡೆವಲಪ್ ಆಗಿ ಬರ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ CSಗೆ ಒಳ್ಳೆ ಆಪರ್ಚುನಿಟಿ ಇದೆ. ಈ ಫೌಂಡೇಶನ್ ಎಕ್ಸಾಮಿನೇಷನ್ ಡಿಫಿಕಲ್ಟ್ ಈಸಿ ಅಂತ ಹೇಳಿ ನಮಗೆ ಕರಿಯರ್ ಸೆಟ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಮಿನೇಷನ್. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯಾ, ಯು ಜಸ್ಟ್ ಸೆಲೆಕ್ಟ್ ಇಟ್. ಅದು CA ಬೇಕಿದ್ರೆ ನೀವು CA ಫೌಂಡೇಶನ್ ಬರೀಲೇಬೇಕು, CS ಆಗಿದ್ರೆ CSET ಬರೀರಿ. ಅದು ಫೌಂಡೇಶನ್ ಬೇಸ್ ಮೇಲೆ ಡಿಫರೆನ್ಸ್ ಮಾಡಬೇಡಿ. ದಿಸ್ ಇಸ್ ಜಸ್ಟ್ ಎ ಕಂಪಾರಿಷನ್ ವಿಡಿಯೋ. ಸೊ ನಿಮಗೆ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ನಿಮಗೆ ಏನಾದರೂ ಡೌಟ್ ಅಂಡ್ ಕ್ಲಾರಿಫಿಕೇಶನ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಚಾನಲ್, ನಿಮಗೋಸ್ಕರ ಇರುವ ಚಾನಲ್ ದೀಕ್ಷಣ ಅಂತ ಹೇಳುವುದು. ಏನು ಡೌಟ್ ಇದ್ರು ನೀವು ಮೆಸೇಜ್ ಮಾಡಬಹುದು, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಕಾಲ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ತರ ಮಾಡ್ತಾ ಇದ್ರೆ, ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇದ್ರೆ ಅವರಿಗೂ ಒಂದು ಶೇರ್ ಮಾಡಿ. ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. 2000 ಕ್ಲಬ್ಗೆ ನಾವು ಬರ್ತಾ ಇದ್ದೀವಿ. ಇದೆಲ್ಲ ನಿಮಗೋಸ್ಕರ ಇರುವ ಚಾನಲ್. ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಇನ್ನು ವಿಡಿಯೋ ಬೇಕು ಅಂತ ಹೇಳಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ವಿಡಿಯೋ ನಾವು ಮಾಡ್ತೀವಿ. ಸೊ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.